ಸೊ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರ್ತೀರಾ. ಸೊ ಸ್ನೇಹಿತರೆ, ಬೆಂಗಳೂರಲ್ಲಿ ತುಂಬಾ ರೆಸಾರ್ಟ್ಸ್ ಇದೆ. ಅದರಲ್ಲೂ ಈ ಏರಿಯಾ 83 ಅನ್ನೋದು ತುಂಬಾ ಸೌಂಡ್ ಬರ್ತಾ ಇತ್ತು. ನಾನು ಇತ್ತೀಚೆಗೆ ಸಿಕ್ಕಾಪಟ್ಟೆ ರೀಲ್ಸ್ ನೋಡ್ತಾ ಇದ್ದೆ, ಯೂಟ್ಯೂಬಲ್ಲೂ ಕಾಣಿಸ್ಕೊತಾ ಇತ್ತು, ಇನ್ಸ್ಟಾಗ್ರಾಮಲ್ಲೂ ಕಾಣಿಸ್ಕೊತಾ ಇತ್ತು. ಸೊ ಏನಪ್ಪ ಇದೆ ಅಂತ ಹೇಳಿ ಒಂದು ಸಲ ಫ್ಯಾಮಿಲಿನ ಕರ್ಕೊಂಡು ಈ ರೆಸಾರ್ಟ್ಗೆ ಹೋಗಿದ್ದು ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಎಂಟ್ರಿ ಕೊಟ್ಟು ಎವ್ರಿಥಿಂಗ್ ವಾಸ್ ನೈಸ್, ವೆಲ್ಕಮ್ ಡ್ರಿಂಕಿಂದ ಶುರು ಮಾಡಿದ್ರು. ಆ್ಯಂಡ್ ಅಲ್ಲಿ ಒಂದು ಗೈಡ್ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ಥರ ಗೇಮ್ಸಿಂದ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಎಂಡ್ ಮಾಡಬೇಕು ಅಂತ. ಎವ್ರಿಥಿಂಗ್ ವಾಸ್ ವಂಡರ್ಫುಲ್ ಆ್ಯಂಡ್ ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿದೆ. ಸ್ವಿಮ್ಮಿಂಗ್ ಪೂಲ್ ಕೂಡ ತುಂಬ ಹೈಜೀನ್ ಆಗಿದೆ, ವೆಲ್ ಆ್ಯಂಡ್ ಗುಡ್. ಆ್ಯಂಡ್ ತುಂಬ ಡಿಸಪಾಯಿಂಟಿಂಗ್ ಏನಾಗಿದೆ ಬೋಟಿಂಗ್ ಮಾಡೋಣ ಅಂದರೆ ರಿವರ್ ವಾಟರ್ ತುಂಬ ಗಲೀಜಾಗಿತ್ತು, ತುಂಬ ಸ್ಮೆಲ್ ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಬೋಟಿಂಗ್ನ ಸ್ಕಿಪ್ ಮಾಡಬೇಕಾಗಿ ಬಂತು. ಆಮೇಲೆ 2 ಸ್ವಿಂಗಿಂಗ್ಗಳಿತ್ತು, ಅದೇ 2-3 ಗೇಮ್ಸ್ಗಳಿತ್ತು. ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಫುಡ್ ಬಗ್ಗೆ ಹೇಳಬೇಕು ಅಂದರೆ ವೆಜ್ ಆ್ಯಂಡ್ ನಾನ್ ವೆಜ್ ಮತ್ತು ಸಿಕ್ಕಾಪಟ್ಟೆ ವೆರೈಟಿ ಆಫ್ ಬಫೆ ಆಪ್ಷನ್ಸ್ಗಳಿತ್ತು. ಆ್ಯಂಡ್ ಫುಡ್ಡೆಲ್ಲ ನನಗೆ ಅಂಥ ಏನು ಕಿಕ್ ಕೊಟ್ಟಿಲ್ಲ. ಸೊ ಐಮ್ ಕೈಂಡ್ ಆಫ್ ಡಿಸಪಾಯಿಂಟೆಡ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ರಿವರ್ ಸ್ಮೆಲ್ ಆಗಿದ್ದರಿಂದ ನಾವು ವಾಟರ್ ಗೇಮ್ಸ್ ಯಾವುದೂ ಆಡೋಕ್ಕಾಗಲಿ. ರೆಸ್ಟ್ ಎವ್ರಿಥಿಂಗ್ ವಾಸ್ ಓಕೆ ಅಂತಲೇ ಹೇಳ್ಬೋದು. ಬಟ್ 1800 per person ಈಸ್ ಕ್ವೈಟ್ ಟು ಎಕ್ಸ್ಪೆನ್ಸಿವ್ ಫಾರ್ ದ ಫನ್ ವಿ ಹ್ಯಾಡ್ ಇನ್ ದಿಸ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಇಟ್ ವಾಸ್ ಎವ್ರಿಥಿಂಗ್ ಗ್ರೇಟ್. ಸೊ ನೀವೇನಾದರೂ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಏನಾರ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದರೆ ಇಟ್ ಈಸ್ ಗುಡ್ ಟು ಟ್ರೈ ಏರಿಯಾ 83 ಒನ್ಸ್. ಇದು ಇರೋದು ಬನ್ನಘಟ್ಟ ಹತ್ರ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಡೇ.